ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಗೋಷ್ಠಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವೃತ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂತ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಇರಬಹುದು. ನೋಡಿ, ಗ್ರಹಸ್ಥಿತಿ ಹೇಗಿದೆ ಕನ್ಯಾ ರಾಶಿಯವರಿಗೆ ಅಂತಂದರೆ, ರಾಶಿಯಲ್ಲಿ ಕೇತು, ಹಾಗೆ 2ನೇ ರಾಶಿಯಲ್ಲಿ ರವಿ ಬುಧರು, ಅನಂತರ 3ನೇ ರಾಶಿಯಲ್ಲಿ ಶುಕ್ರ, 4 6 5ನೇ ರಾಶಿಯಲ್ಲಿ ವಕ್ರವಾದಂಥ ಶನಿ, 6 7ನೇ ರಾಶಿಗೆ ಗುರುವು ಕೂಡ ಬರ್ತಾ ಇದ್ದಾನೆ. ನೋಡಿ, ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ವಕ್ರಿಣಸ್ತು ಮಹಾವೀರ್ಯಾಹ ಎಂಬುದಾಗಿ ಕರೆದಿದ್ದಾರೆ. ಗುರುವು ಕೂಡ ಈಗ ಇಷ್ಟು ದಿವಸ ನೀವು ಭಾಗ್ಯ ರಾಶಿಯಲ್ಲಿರುವಂಥ ಗುರು ಸ್ವಲ್ಪ ವಕ್ರವಾಗಿ ಅಷ್ಟಮ ರಾಶಿಗೆ ಬರ್ತಾ ಇದ್ದಾನೆ. ಹಾಗಾಗಿ ಚೂರು ಯೋಚನೆ ಮಾಡಬೇಕಾಗಬಹುದು. ಇನ್ನು ದಶಮದ ಕುಜನು ಬಹಳ ಬಲಿಷ್ಠವಾಗಿದ್ದಾನೆ. ಕುಜನ ಅನುಗ್ರಹ, ಕುಜನ ಆಶೀರ್ವಾದ ಹೇಳುವಂಥದ್ದು ಬಹಳ ಉತ್ತಮವಾಗಿದೆ. ಹೀಗಿದ್ದಾಗ ನೋಡಿ, ನಿಮಗೆ ಇನ್ನೂ ನೋಡ್ತಾ ಹೋದರೆ ಅಕ್ಟೋಬರ್ 2ನೇ ತಾರೀಕಿಗೆ ಮಹಾಲಯ ಅಮಾವಾಸ್ಯೆ ಇದೆ. ವಿಶೇಷವಾಗಿ ಪಿತೃದೇವತೆಗಳನ್ನು ಆಶೀರ್ವಾದ ಅನುಗ್ರಹ ಪಡ್ಕೊಳ್ಳುವಂಥದ್ದು. 3ನೇ ತಾರೀಕಿಂದ ನವರಾತ್ರಿ ಇದೆ. 3ನೇ ತಾರೀಕು ನವರಾತ್ರಿ ಆರಂಭ ಆಗುವಂಥದ್ದು. ಹಾಗೆ 9ನೇ ತಾರೀಕಿಗೆ ಸರಸ್ವತಿ ಆವಾಹನೆ ಮಾಡುವಂಥದ್ದು. 10ನೇ ತಾರೀಕು ಕಾಳರಾತ್ರಿ. 12ನೇ ತಾರೀಕಿಗೆ ದುರ್ಗಾಷ್ಟಮಿ ಇದೆ, ಆಯುಧ ಪೂಜೆ ಮಾಡುವಂಥದ್ದು. 12ನೇ ತಾರೀಕಿಗೆ ವಿಜಯದಶಮಿ ಇದೆ. 14ನೇ ತಾರೀಕಿಗೆ ನಮ್ಮಲ್ಲಿ ವಿಶೇಷವಾದಂತಹ ದ್ವಿದಳ ವ್ರತಾರಂಭ. ಸಾಮಾನ್ಯ ವ್ರತ ಇಲ್ಲ, ಗೊತ್ತಾಯ್ತಾ? ವ್ರತ ಕಥೆಗಳು, ಪೂಜೆಗಳು ಬಹಳ ಇದೆ. 15ನೇ ತಾರೀಕಿಗೆ ಮಹಾಪ್ರದೋಷ. 16ನೇ ತಾರೀಕಿಗೆ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ರಥ. 17ನೇ ತಾರೀಕಿಗೆ ವಿಷುವತ್ ಪುಣ್ಯಕಾಲ. ಸಂಕ್ರಾಂತಿಯೂ ಕೂಡ ಇದೆ, ತುಲಾ ಸಂಕ್ರಾಂತಿಯೂ ಕೂಡ ಇದೆ. 20ನೇ ತಾರೀಕಿಗೆ ಸಂಕಷ್ಟದ ಚತುರ್ಥಿ. 24ಕ್ಕೆ ಹಾಸನಾಂಬಾ ದರ್ಶನ ಆರಂಭ ಆಗುವಂಥದ್ದು. ಹಾಗೆ 28ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ. ಇನ್ನು 29ಕ್ಕೆ ಮಹಾಪ್ರದೋಷ. 30ನೇ ತಾರೀಕಿಗೆ ನೀರು ತುಂಬುವಂಥ ಹಬ್ಬ. ಈಗೆಲ್ಲ ಇದೆ. 31ನೇ ತಾರೀಕು ನರಕ ಚತುರ್ದಶಿ, ಧನಲಕ್ಷ್ಮಿ ಪೂಜೆ ಮಾಡುವಂಥದ್ದು. ಈ ತಿಂಗಳ ಅಂತಂದರೆ ಹಬ್ಬ ಹರಿದಿನಗಳು, ಪೂಜೆ ಮಾಡುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಏನೇನೋ ಪ್ಲ್ಯಾನ್ ಮಾಡುವಂಥದ್ದೆಲ್ಲ ಇದೆ ನಿಮಗೆ. ಕನ್ಯಾ ರಾಶಿಯವರಿಗೆ ಓವರಾಲಾಗಿ ನೋಡ್ತಾ ಹೋದರೆ ನೋಡಿ, ಚೂರು ಅಷ್ಟಮದಲ್ಲಿರುವಂತಹ ಗುರು ನಿಮಗೆ ನವಮಕ್ಕೆ ಹೋಗಿದ್ದ. ಹಾಗಾಗಿ ಒಂದೊಂದಕ್ಕೆ ವಿವಾಹ ಆಗದೇ ಇದ್ದರೂ ವಿವಾಹಕ್ಕೆ ಅವಕಾಶ ಆಗುವಂಥದ್ದು, ಮತ್ತು ವಿವಾಹದ ವಿಷಯದಲ್ಲಿ ತೊಂದರೆ ಆಗ್ತಾ ಇದ್ದರೆ ಸರಿಯಾಗ್ತಾ ಇರುವಂಥದ್ದು, ಎಲ್ಲೋ ಒಂದು ಕಡೆಗೆ ತೀರ್ಮಾನ ತೆಗೆದುಕೊಂಡು ಮುಂದೆ ಹೋಗುವಂಥದ್ದು, ಹೀಗೆಲ್ಲ ಆಗ್ತಾ ಇತ್ತು. ಆದರೆ ಯಾರಿಗೆ ಈ ಒಂದು ಗುರು ಮುಂದೆ ಹೋದಾಗ ಆಗಲಿಲ್ವೋ ಅಂಥವ್ರಿಗೆ ಈಗ ಆಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಗುರು ಏನು ಮಾಡ್ತಾನೆ ಅಂತಂದರೆ, ವಕ್ರವಾದಂತಹ ಒಂದು ಸ್ಥಿತಿಗೆ ಬಂದಾಗ ಯಾರ್ಯಾರಿಗೆ ಏನೇನು ಸಿಗಲಿಲ್ಲ, ಹಿಂದೆ ಸರಿಯಾದಂತಹ ದಾರಿಯಲ್ಲಿದ್ದಾಗ ಹೋಗ್ತಾ ಇದ್ದಾಗ ಯಾರ್ಯಾರಿಗೆ ಏನೇನು ಸಿಗಲಿಲ್ಲ ಅದನ್ನೆಲ್ಲ ಗುರು ಅನುಗ್ರಹ ಮಾಡುವ ಹಾಗೆ ಮಾಡ್ತಾನೆ. ಅದರ ಜೊತೆಯಲ್ಲಿ ನೋಡೋಣ ಏನೇನು ಮಿಕ್ಕಿರುವಂತಹ ಗ್ರಹಗಳು ಏನೇನು ಮಾಡ್ತಾರೆ ಅಂತ. 1ನೇದಾಗಿ ಕೇತು ರಾಶಿಯಲ್ಲಿದ್ದಾನೆ. ಹಾಗಾಗಿ ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದ ಇದು ಬಹಳ ಮುಖ್ಯವಾದಂಥದ್ದು. ಅದೆಲ್ಲ ನಿಮಗೆ ಸಿಗತ್ತೆ. ಅಂತಹ ಪ್ರೀತಿಗಳು ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ಇದು 2ನೇ ರಾಶಿ ಅಧಿಪತಿಯಾದಂತಹ ಶುಕ್ರನೂ ಕೂಡ ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿದ್ದಾನೆ. ಅವನು ಭಾಗ್ಯ ನೋಡ್ತಾ ಇದ್ದಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ನೋಡಿ ನಿಮ್ಮ ಕುಟುಂಬದ ಸೋದರರಿಂದ ಅನುಕೂಲವಾಗುತ್ತೆ. ಮತ್ತು ಅಕ್ಕ ತಮ್ಮ, ಅಣ್ಣ ತಂಗಿಯವರು ಯಾರ್ಯಾರು ನಿಮಗೆ ಹೆಲ್ಪ್ ಮಾಡಬೇಕು ಅವರು ಮಾಡ್ತಾರೆ. ಅವರಿಗೂ ನೀವು ಹೆಲ್ಪ್ ಮಾಡುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ. ಮತ್ತು ಇಂಜಿನಿಯರ್ ಇರಬಹುದು, ಅಥವಾ ದೊಡ್ಡ ದೊಡ್ಡ ಡಾಕ್ಟ್ರುಗಳಿರಬಹುದು, ಮತ್ತು ಕೋರ್ಟು ಕಚೇರಿಯಲ್ಲಿ ಈ ರಾಶಿಯವರು ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಗಳಿರಬಹುದು. ನಿಮಗೆಲ್ಲ ಎಲ್ಲೋ ಒಂದು ಕಡೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ನೀವು ಏನು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತಾ ಇದ್ದೀರೋ ಅದಕ್ಕೆ ಫಲಗಳನ್ನು ಕೂಡ ಕೊಡ್ತೀರಿ. ಮತ್ತು ಯಾರು ಹಣ ಕಳ್ಕೊಂಡಿದ್ದೀರೋ ಅಥವಾ ಯಾರಿಗೆ ನಷ್ಟವಾಗಿದೋ ಅಂಥವರಿಗೆ ಹಣ ಕಳ್ಕೊಂಡು ನಷ್ಟವಾದಂಥ ವ್ಯಕ್ತಿಗಳಿಗೆ ಯಾವುದೋ ಒಂದು ರೀತಿಯಾದಂಥ ಅನುಕೂಲತೆಗಳಾಗುತ್ತೆ. ಯಾವುದೋ ಒಂದು ಕಡೆಗೆ ಒಂದು ಚೆನ್ನಾಗಿ ಹೋಗಿ ಒಂದು ಬಿಸ್ನೆಸ್ ಕಡೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತದೆ. ಅನಂತರದಲ್ಲಿ ಶುಕ್ರ ಮನೆಗೆ ಸುಂದರವಾದಂಥ ಪೇಂಟಿಂಗ್ ಮಾಡಿಸುವಂಥದ್ದು, ಮನೆಗೆ ಏನೋ ಒಂದು ಅತಿಥಿ ಬರುವಂಥದ್ದು, ಅಥವಾ ಮನೆಗೆ ಪ್ರಾಣಿಗಳನ್ನು ಏನೋ ಸಾಕುವಂಥ ಪ್ರಯತ್ನ ಮಾಡುವಂಥದ್ದು, ಅದ್ರ ಜೊತೆಯಲ್ಲಿ ಏನೋ ಪಕ್ಷಿಗಳಿಗೆಲ್ಲ ನೀರಿಡುವಂಥದ್ದು, ಹೀಗೆ ಒಳ್ಳೊಳ್ಳೆ ಕೆಲಸ. ಪ್ರಕೃತಿಗೆ ಏನೇನು ನಾವು ಮಾಡಲಿಕ್ಕಾಗುತ್ತೋ, ಜೀವ ಜಂತುಗಳಿಗೆ ಏನೇನು ಮಾಡಲಿಕ್ಕಾಗುತ್ತೋ ನಮ್ಮ ಕೈಲಿ, ಅಂತಹ ಎಲ್ಲ ಕೆಲಸಗಳನ್ನು ಕೂಡ ಶುಕ್ರ ಮಾಡಿಸ್ತಾನೆ. ಶುಕ್ರನಿಗೆ ವಿಶೇಷವಾಗಿ ಖುಷಿ ಕೊಡುವಂತಹ ಗ್ರಹ, ಮತ್ತು ವಿಶೇಷವಾಗಿ ಭೋಗ ಕೊಡುವಂತಹ ಗ್ರಹ ಎಂಬುದಾಗಿ ನಾವೆಲ್ಲ ಕರೀತೇವೆ. ಹಾಗಾಗಿ ಆ ಶುಕ್ರನು ನಿಮ್ಮ ರಾಶಿಯವರಿಗೆ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖುಷಿ ಸಂತೋಷ ಕೊಡ್ತಾನೆ. ಆದರೂ ಕನ್ಯಾ ರಾಶಿಯವರು ಏನಪ್ಪ ಅಂತಂದರೆ ಅಷ್ಟೊಂದು ಸುಖ ಸಂತೋಷ ಪಡುವಂಥವರಲ್ಲ. ಯಾಕಂದರೆ ಇದ್ದಲ್ಲೇ ಎಷ್ಟು ಬೇಕೋ ಅಷ್ಟೇ ನಾಜೂಕಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇರುವಂಥವ್ರು ಅಲ್ವಾ. ಯಾಕಂದರೆ ಜಾಸ್ತಿ ಇಲ್ಲದೇ ಇದ್ದ ಹಾಗೆ ಎಷ್ಟು ಬೇಕೋ ಅಷ್ಟೇ
ಈಗ 10 ರೂಪಾಯಿ ಬೇಕು ಅಂದ್ರೆ 10 ರೂಪಾಯಿ ಖರ್ಚು, 11 ರೂಪಾಯಿ ಬೇಕು ಅಂದ್ರೆ 11 ರೂಪಾಯಿ ಖರ್ಚು ಮಾಡುವಂಥ ಜನ. ಹಾಗಾಗಿ ಈ ರಾಶಿ ಬುಧಾಧಿಪತಿ ಆಗ್ತಾನೆ. ಹಾಗಾಗಿ ಸ್ವಲ್ಪ ಲೆಕ್ಕಾಚಾರದ ಮನುಷ್ಯರು ಇರ್ತೀರಿ. ಹಾಗಾಗಿ ನಾನು ಹೇಳಿದ್ದು ಕೋರ್ಟು ಕಚೇರಿಯಲ್ಲಿ ಮಾಡಿರ್ತೀರಿ, ಅಕೌಂಟ್ ಸೆಕ್ಷನಲ್ಲಿ ಇರ್ತೀರಿ ನೀವು. ಯಾಕಂದರೆ ನಿಮಗೆ ಕೋರ್ಟು ಕಚೇರಿ ಹೇಳುವಂಥದ್ದು ಹೆಚ್ಚಿನದಾದಂತಹ ಲಾಭಾಂಶಗಳನ್ನು ಕೊಟ್ಟರೂ ಕೂಡ ಅದರ ಜೊತೆಯಲ್ಲಿ ಲೆಕ್ಕಾಚಾರದಿಂದ ಲಾಭಾಂಶಗಳು ಸಿಗುತ್ತೆ ಹೇಳುವಂಥದ್ದನ್ನು ಹೇಳಬಹುದು. ಮತ್ತು ಬಹಳ ತಿಂಗಳಿಂದ ಬಹಳ ದಿವಸದಿಂದ ಜೀವನದಲ್ಲಿ ಯಾವುದೋ ಒಂದು ಹಸನಾದಂತಹ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂತಂದರೆ ಆ ಕೆಲಸಕ್ಕೆ ಹೆಚ್ಚಿನದಾದಂಥ ದೇವತಾನುಗ್ರಹ ಆಗುತ್ತೆ. ಯಾವಾಗ ಗುರು ಮತ್ತು ಶುಕ್ರರು, ಗುರು ವಕ್ರವಾಗಿದ್ದಾನೆ, ಇಲ್ಲದೇ ಇದ್ದರೆ ಗುರುವಿನ ದೃಷ್ಟಿ ಶುಕ್ರನ ದೃಷ್ಟಿ ಗುರು ಬೀಳ್ತಾ ಇತ್ತು. ಯಾಕಂದರೆ ಗುರು ಶುಕ್ರರು ಹಾಗೆ ದೇವಗುರು ದೈತ್ಯಗುರು ಎರಡೂ ಗ್ರಹಗಳು ಕೂಡ ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ತಡಿಲಿಕ್ಕೆ ಆಗುವುದಿಲ್ಲ ಜಗತ್ತಿನಲ್ಲಿ. ಮತ್ತು ಕೆಲವು ಜನಕ್ಕೆ ಸಮುದ್ರಯಾನ ಮಾಡುವಂಥ ಯೋಗ ಬರುವಂಥ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ. ಮತ್ತು ಯಾವುದೋ ಒಂದು ಅಚಲವಾದಂತಹ ಒಂದು ವಿಶ್ವಾಸ ಇಟ್ಕೊಂಡು ಯಾವುದೋ ದೇವರನ್ನು, ಹಿರಿಯರನ್ನು, ಗುರುಗಳನ್ನು ನಂಬ್ಕೊಂಡಿದ್ದೀರಿ, ಅಚಲವಾದ ವಿಶ್ವಾಸಕ್ಕೆ ಒಳ್ಳೆ ರೀತಿಯಾದಂಥ ಫಲ ಸಿಗುತ್ತೆ. ಎಷ್ಟೋ ಸಲ ನಾವು ದೇವರನ್ನು ನಂಬಿಕೊಂಡು ಪೂಜೆ ಪುನಸ್ಕಾರ ದೇವರನ್ನು ನಂಬಿಕೊಂಡು ಪ್ರಯತ್ನ ಮಾಡಿರ್ತೇವೆ. ಆ ಭಗವಂತ ಕಾಯಿಸ್ತಾ ಇರ್ತಾನೆ ನಮಗೆ, ನಾವು ಅಂದ್ಕೊಳ್ತೇವೆ ಪೂಜೆ ಮಾಡ್ತಾ ಇದ್ದೇವೆ, ಕೆಲಸ ಆಗಿಲ್ಲ ಅಂಥೇಳಿ. ಆದರೆ ಈ ತಿಂಗಳಲ್ಲಿ ಕೆಲಸಕರ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಮತ್ತು ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು, ನಿಮ್ಮ ಕುಟುಂಬದ ಸದಸ್ಯರು ಯಾರ್ಯಾರಿದ್ದಾರೋ ಅಂಥವರೆಲ್ಲ ಒಟ್ಟುಗೂಡುವಂತಹದ್ದು, ಏನೋ ಒಂದು ಧಾರ್ಮಿಕ ಕೆಲಸದಲ್ಲಿ ಪಾಲ್ಗೊಳ್ಳುವಂತಹದ್ದು, ಹೀಗೆಲ್ಲ ಆಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ದಶಮದ ಕುಜ ನೋಡಿ, ಕಂಪ್ಯೂಟರ್ನ ಏನಾದರೂ ಸಮಸ್ಯೆ ಆದರೆ ಅಥವಾ ಕೆಲಸ ಕಾರ್ಯ ಕಳ್ಕೊಂಡದಿದ್ದರೆ ಅಂಥವರಿಗೆ ಕೆಲಸದಲ್ಲೂ ಕೂಡ ಹೆಚ್ಚಿನದಾದಂತಹ ಲಾಭಾಂಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಕಬ್ಬಿಣ ವ್ಯಾಪಾರ ವ್ಯವಹಾರ ಬಹಳ ಉತ್ತಮವಾದಂಥದ್ದು. ಮತ್ತು ಗೃಹಿಣಿಯರಿದ್ದರೆ ಮನೆಯಲ್ಲಿ ಏನೋ ಒಂದು ನೂತನವಾದಂತಹ ಒಂದು ಹೊಸದಾದಂಥ ಪ್ರಾಜೆಕ್ಟನ್ನು ಕೂಡ ಶುರು ಮಾಡ್ತೀರಿ. ನಿಮ್ಮ ಗಂಡ, ಕುಟುಂಬದ ಸದಸ್ಯರು, ಹೀಗೆ ಎಲ್ಲರಿಗೂ ಕೂಡ ಏನೋ ಒಂದು ಒಳ್ಳೆಯ ಶುಭ ಸೂಚನೆಗಳನ್ನು ಕೂಡ ಕೊಡ್ತೀರಿ. ಸಂತಾನಾದಿಗಳು ಇಲ್ಲದೇ ಇದ್ದಂಥವರಿಗೆ ಸಂತಾನಗಳನ್ನು ಕೂಡ ಭಗವಂತನು ಶುಕ್ರನು ದಯಪಾಲಿಸ್ತಾನೆ. ಯಾಕಂದರೆ ಗುರು ವಕ್ರವಾಗಿದ್ದರೂ ಕೂಡ ಶುಕ್ರನೂ ಕೂಡ ಅನುಗ್ರಹ ಮಾಡುವಂತಹವನಾಗ್ತಾನೆ. ಯಾಕಂದರೆ ಗುರುವಿನ ಬಲ ಇಲ್ಲ ಅಂತಂದರೆ ಶುಕ್ರನ ಬಲ ಆದರೂ ಇರಬೇಕು, ಶುಕ್ರನ ಬಲ ಇಲ್ಲ ಅಂತಂದರೆ ಕುಜನ ಬಲ ಆದರೂ ಇರಬೇಕು. ನಿಮಗೆ ಈ ತಿಂಗಳಲ್ಲಿ ಶುಕ್ರ ಮತ್ತು ಕುಜ ಎರಡೂ ಗ್ರಹಗಳು ಕೂಡ ನಿಮ್ಗೆ ಅನುಗ್ರಹ ಮಾಡ್ತಾ ಇರ್ತಾರೆ. ಕುಜನ ಬಗ್ಗೆ ಮುಂದೆ ಹೇಳೋಣ. ಮತ್ತು ಬಹಳ ದುಃಖ ಯಾರ್ಯಾರಿಗಿದೆಯೋ ಅಂಥವರಿಗೆಲ್ಲ ಈ ತಿಂಗಳಲ್ಲಿ ಸ್ವಲ್ಪ ಸಮಾಧಾನ ಸಿಗುವಂಥದ್ದು. ಎಷ್ಟೋ ಸಲ ಬಹಳ ದುಃಖ, ಬಹಳ ನೋವು, ಬಹಳ ಚಿಂತೆ ನಮಗೆ ಕಾಡ್ತಾ ಇರ್ತದೆ. ಏನು ಮಾಡಿದ್ರೂ ಕೂಡ ಮುಂದೆ ಬರಲಿಕ್ಕೆ ಆಗೋದಿಲ್ಲ. ಎಲ್ಲ ಹೋದರೂ ಕೂಡ ಗಾಡಿಗೆ ಹೋದರೆ ಗಾಡಿಯೇ ಪಂಚರ್ ಆಗುತ್ತೆ, ಕೆಲಸಕ್ಕೆ ಹೋದರೆ ಕೆಲಸ ಆವತ್ತಿನ ದಿವಸ ಅಧಿಕಾರಿಗಳೇ ನಿಮಗೆ ಸಿಗೋದಿಲ್ಲ, ಎಲ್ಲೋ ಹೋಗಿಬಿಡ್ತಾರೆ. ಹಾಗಾಗಿ ಹೆಚ್ಚಿನದಾದಂಥ ಕೆಲಸ ಕಾರ್ಯಗಳಾಗುತ್ತೆ. ಮತ್ತು ಅನಾವಶ್ಯಕವಾಗಿ ಎಲ್ಲೆಲ್ಲ ಖರ್ಚಾಗ್ತಾ ಇದೆಯೋ, ಎಲ್ಲೆಲ್ಲ ಸಮಸ್ಯೆ ಆಗ್ತಾ ಇದೆಯೋ ಅಂತ ಅನಾವಶ್ಯಕವಾಗಿ ಖರ್ಚಾಗ್ತಾ ಇರುವಂಥ ತಡೀತದೆ, ನಿಲ್ತದೆ. ಇದು ಬಹಳ ಮುಖ್ಯವಾದಂಥದ್ದು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ವಿನಾಕಾರಣ ಹೆಚ್ಚೆಚ್ಚಾಗಿ ಖರ್ಚಾಗ್ತದೆ, ಅದೆಲ್ಲ ತಡೆ ನಿಲ್ಲುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ನಿಮಗೆ ಏನು ಅವಶ್ಯ, ನಿಮಗೇನು ಬೇಕು ಅಂಥೇಳಿ ನಿಮ್ಮ ಮನಸ್ಸಿಗೆ ಅನಿಸುತ್ತೋ ಅದನ್ನು ತನ್ಮೇ ಮನ ಶಿವ ಸಂಕಲ್ಪಮಸ್ತು ಅಂತ ಆ ಶಿವನು ನಿಮಗೆ ಅನುಗ್ರಹ ಮಾಡ್ತಾನೆ. ಮತ್ತು ಕುಲದೇವತಾ ಆಶೀರ್ವಾದಗಳು ಕೂಡ ಸಿಗುತ್ತೆ. ಮತ್ತು ಯಾರಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದೀರೋ ಈ ರಾಶಿಯವರು ಅಂಥವರಿಗೆ ಸ್ವಲ್ಪ ಆರೋಗ್ಯಕ್ಕೂ ಕೂಡ ಅನುಕೂಲತೆಗಳಾಗುತ್ತೆ. ಯಾಕಂದರೆ 2ನೇ ರಾಶಿಯ ರವಿ ಬುಧರು ಕೋರ್ಟು ಕಚೇರಿಯಲ್ಲಿ ಇದ್ದವರಿಗೂ ಶುಭವಾಗುತ್ತೆ. ಅದರ ಜೊತೆಯಲ್ಲಿ ಸ್ಕೂಲು ಕಾಲೇಜು ನಡೆಸ್ತಾ ಇದ್ದಂಥವರಿಗೂ ಕೂಡ ನೋಡಿ, ಎಲ್ಲೋ ಒಂದು ಕಡೆಗೆ ಸ್ಕೂಲನ್ನು ಕಟ್ಟಿದಿರಿ, ನಡೆಸ್ತಾ ಇದ್ದೀರಿ, ಇನ್ನೂ ದೊಡ್ಡದಾಗಿ ಬೆಳೆಸಬೇಕು ಅಂತಿದ್ರೆ ಅದಕ್ಕೂ ಕೂಡ ಅವಕಾಶಗಳು ಸಿಗುವಂಥದ್ದು. ರವಿ ಅಂದರೆ ನಿಮಗೆ ಗೌರ್ಮೆಂಟಿಂದ ಲೋನು ಸವಲತ್ತು ಕೂಡ ಸಿಗುವಂಥ ಚಾನ್ಸಸ್ ಕೂಡ ಇದೆ. ಒಂದು 5 ವಿಷಯದಲ್ಲಿ ನೀವು ಈ ತಿಂಗಳಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. 1ನೇದಾಗಿ ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. 2ನೇದಾಗಿ ಹಣಕಾಸು ಇನ್ನೊಬ್ಬರಿಗೆ ಕೊಡುವಾಗ ಸ್ವಲ್ಪ ತುಂಬ ಯೋಚನೆ ಮಾಡಿಕೊಂಡು ನೀವು ಕೊಡುವಂತಹ ಪ್ರಯತ್ನಗಳನ್ನು ಮಾಡಿ, ಅಥವಾ ನಿಮಗದು ಬರದೇ ಇದ್ದರೂ ಅನುಕೂಲ ಆಗತ್ತಾ ನೋಡ್ಕೊಂಡು ಮಾಡಿ. ಹಾಗೆ 3ನೇದಾಗಿ ಬಹಳ ಮುಖ್ಯವಾಗಿ ಎಲ್ಲ ಕುಟುಂಬ ಸದಸ್ಯರನ್ನು ಕೂಡ ತಾರತಮ್ಯವನ್ನು ತೋಡಬೇಡಿ. ಅವನು ಹಾಗೆ, ಇವನು ಹೀಗೆ, ಅವನು ಶ್ರೀಮಂತ, ಅವನು ಬಡವ, ಅವನ ಕೈಯಲ್ಲಿ ದುಡ್ಡು ಇದೆ, ಅವನು ಚೆನ್ನಾಗಿದ್ದಾನೆ, ಹಾಗೆಲ್ಲ ಇವನು ಈ ತಿಂಗಳಲ್ಲಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅವರವರ ಯೋಗ್ಯತೆಗಳು ಅವ್ರ ಕೈಯಲ್ಲಿ ಇರ್ತದೆ. ನಾವು ಯಾರನ್ನೂ ಕೂಡ ಕಡಿಮೆ ಅಥವಾ ಜಾಸ್ತಿ ಹೇಳುವಂತಹ ಪ್ರಯತ್ನಗಳು ಬೇಡ. ಎಷ್ಟೋ ಜನ ನೋಡ್ತಾರೆ, ಇವತ್ತಿನ ದಿವಸ ಒಂದು ಸುಭಾಷಿತ ಹೇಳುತ್ತೆ, ನಬಂಧು ಮಧ್ಯೆ ಧನಹೀನ ಜೀವನಂ ಅಂತ ಹೇಳ್ತದೆ. ಯಾಕಂದರೆ ಇವತ್ತು ಹೇಗಾಗಿದೆ ಅಂತಂದರೆ ದುಡ್ಡಿಗೆ ಬೆಲೆ ಕೊಡುವಂಥ ಒಂದು ಪರಿಸ್ಥಿತಿ ಆಗಿಬಿಟ್ಟಿದೆ. ಯಾಕಂದರೆ ಮನುಷ್ಯತ್ವ, ಪ್ರಾಮಾಣಿಕವಾದವರು, ನಮ್ಮವರು ಅಂತ ಹೇಳಿ ಯೋಚನೆ ಮಾಡೋದಿಲ್ಲ. ಹಾಗಾಗಿ ಆ ಸ್ಟೇಟಸ್ಗೆ ಜಾಸ್ತಿ ಬೆಲೆ ಕೊಡುವಂಥದ್ದಾಗಿದೆ. ಆದರೆ ಈ ತಿಂಗಳಲ್ಲಿ ನೀವು ಎಲ್ಲರನ್ನೂ ಕೂಡ ಸಮಾನವಾಗಿ ಪರಿಗಣಿಸಿ. ಯಾಕಂದರೆ ಇವತ್ತು ನಾವು ಹೀಗಿದ್ದೇವೆ, ನಾಳೆಗೆ ಹೇಗಿರ್ತೇವೆ ಗೊತ್ತಿಲ್ಲ. ಜಗತ್ತಿನ ಇವತ್ತೇನೂ ಇಲ್ಲದೇ ಇದ್ದವನು ನಾಳೆ ಹೇಗೆ ಬೇಕಾಗಿದ್ರೂ ಅವನು ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಗವಂತನನ್ನು ನಂಬಿ ಒಳ್ಳೆಯದನ್ನು ಪ್ರಯತ್ನ ಮಾಡ್ತಾ ಹೋಗಿ. ಇನ್ನು ನೋಡಿ, ಯಾವುದೋ ಒಂದು ವಿಷಯಕ್ಕೆ ನಿಮಗೆ ಈ ತಿಂಗಳಲ್ಲಿ ಭಯ ಬರುತ್ತೆ. ಭಯ ಅಂತಂದರೆ ನಿದ್ರೆ
ನಿದ್ರೆಗಣ್ಣಲ್ಲಿ ಎದ್ದು ಹೋಗುವಂಥದ್ದು ಅಥವಾ ಬ್ಯಾಗಲ್ಲಿ ಯಾರೋ ಬಡ್ದಾಗ ಆಗೋದು, ಹೀಗೆ ಏನೋ ಚಿಂತೆ ಆಗುತ್ತೆ ನಿಮಗೆ. ಆ ಭಯವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಹೆಚ್ಚಿನದಾಗಿ ಆ ದೇವತಾ ಆರಾಧನೆ ಮಾಡಿಕೊಳ್ಳಿ. ಮತ್ತು ಭದ್ರವಾಗಿ ನಿಮ್ಮ ಮನಸ್ಸನ್ನು ದೃಢ ಮಾಡಿಕೊಳ್ಳಿ. ಭಯವೂ ಕೂಡ ಯಾವುದೋ ಒಂದು ಬರ್ತಾ ಇರ್ತದೆ. ಮತ್ತು ಅದರ ಜೊತೆಯಲ್ಲಿ ಯಾವುದೋ ಒಂದು ಅಧಿಕವಾದಂಥ ಖರ್ಚು, ಎಲ್ಲೋ ಒಂದು ಕಡೆಗೆ ಚೆನ್ನಾಗಿರುವಂಥ ಬಿಂದಿಗೆ ಇದೆ ಅಂತ ತೂತಾಗದ ಹಾಗೆ ಎಲ್ಲೋ ಒಂದು ಕಡೆಗೆ ಅನಾವಶ್ಯಕವಾಗಿ ಖರ್ಚಾಗ್ತಾ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮಾತಿನ ವಿಷಯದಲ್ಲಿ ಸ್ವಲ್ಪ ನಿಗಾ ವಹಿಸ್ಕೊಳ್ಬೇಕು. ಇದಿಷ್ಟು ನೀವು ಈ ತಿಂಗಳಲ್ಲಿ ಜಾಗ್ರತೆ ಮಾಡಿಕೊಳ್ಳಿ. ಕನ್ಯಾ ರಾಶಿಯವರಿಗೆ ಬೇರೆ ಎಲ್ಲ ದೇವತಾನುಗ್ರಹದ ಅನುಕೂಲವಾಗುತ್ತೆ. ಆ ದೇವರು ನಿಮಗೆ ಅನುಗ್ರಹ ಮಾಡ್ತಾನೆ. ಇನ್ನು ನೋಡಿ, ಈ ತಿಂಗಳಲ್ಲಿ ಏನೇನು ನಾವು ಮಾಡಬಹುದಪ್ಪ ನೋಡಿ. ಚಿತ್ತಾ ನಕ್ಷತ್ರ, ಉತ್ತರ ನಕ್ಷತ್ರ 2, 3, 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಉತ್ತರ ನಕ್ಷತ್ರದವರು ನೋಡಿ, ನವರಾತ್ರಿ 9 ನವರಾತ್ರಿಯೂ ಕೂಡ ಇದೆ. ಸಂಧ್ಯಾಕಾಲದಲ್ಲಿ ಲಲಿತಾ ಸಹಸ್ರನಾಮವನ್ನು ಹೇಳಿ, ಎಷ್ಟಾಗುತ್ತೋ ಅಷ್ಟು ಲಲಿತಾ ಸಹಸ್ರನಾಮ ಪಾರಾಯಣೆ, ನಮಸ್ಕಾರ, ದೇವರನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ಆ ಲಲಿತಾಂಬಿಕೆಯನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ಯಾಕಂದರೆ ಎಲ್ಲ ಶಕ್ತಿಯೂ ಕೂಡ ಲಲಿತಾಂಬಿಕೆಯಲ್ಲಿದೆ. ಇನ್ನು ಹಸ್ತ ನಕ್ಷತ್ರ 1 ರಿಂದ 4ನೇ ಪಾದ. ನೀವೆಷ್ಟು ಸಾಧ್ಯ ಆಗುತ್ತೋ ಮರೆಯದೇ ಇದ್ದಾಗ ದುರ್ಗಾಷ್ಟಮಿ ಇದೆ 11ನೇ ತಾರೀಕಿಗೆ. ಆ ದಿವಸ ಈ ಮಂತ್ರಗಳನ್ನು ಒಂದು 100 ಸಲನೋ ಅಥವಾ 108 ಸಲನೋ ಅಥವಾ 500, 1000 ಸಲ ಹೇಳಿ. ಯಾವುದು ದೊಡ್ಡ ಮಂತ್ರ ಅಲ್ಲ, ಚಿಕ್ಕದಾದಂಥದ್ದು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಈ ಮಂತ್ರಗಳನ್ನು ಒಂದು ದಿವಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಠನೆ ಮಾಡಿ. ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳೆಲ್ಲ ನೆರವೇರುತ್ತದೆ. ಒಂದು ಚಿತ್ತಾ ನಕ್ಷತ್ರ 1, 2ನೇ ಪಾದ. ನೀವು ವಿಜಯದಶಮಿ ಇದೆ. ವಿಜಯದಶಮಿ ದಿವಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ದಾನಾದಿಗಳನ್ನು ಮಾಡಿ. ದಾನ ಅಂದರೆ ಏನು? ಅಶಕ್ತರಿಗೆ ನಿಮ್ಮ ಕೈಲಾದಂಥದ್ದನ್ನು ಕೊಡುವಂತಹ ಪ್ರಯತ್ನ. ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ, ವಿಜಯದಶಮಿ ಇದೆ ಆ ದಿವಸ, ಅಥವಾ ಯಾರೋ ಒಬ್ಬರು ಗಾಡಿ ಪೂಜೆ ಮಾಡ್ತಾ ಇದ್ದೀನಿ, ಗಾಡಿ ಪೂಜೆ ವಸ್ತುಗಳನ್ನು ಕೊಡಿ. ಅಥವಾ ಏನೋ ಅನ್ನದಾನ ಮಾಡ್ತಾ ಇದ್ದೀರಲ್ಲಿ ಹೋಗಿ ಅಕ್ಕಿ, ತೆಂಗಿನಕಾಯಿ ಅಥವಾ ಬೆಲ್ಲಗಳನ್ನು ಕೊಡಿ. ಅಥವಾ ಒಂದು ಸ್ವಲ್ಪ ತರಕಾರಿಗಳನ್ನು ಕೊಡಿಸಿ. ಹೀಗೆ ನಿಮ್ಮ ಕೈಯಲ್ಲಿ ಏನು ಭಗವಂತ ಶಕ್ತಿ ಕೊಟ್ಟಿದ್ದಾನೋ ಅದನ್ನು ನೀವು ಚಿತ್ತಾ ನಕ್ಷತ್ರ 1, 2ನೇ ಪಾದದವರು ವಿಜಯದಶಮಿ ದಿವಸವೇ ಮಾಡಿ. ಯಾಕಂದರೆ ಇದೆಲ್ಲ ನಕ್ಷತ್ರಕ್ಕೆ ಹೆಚ್ಚಿನದಾದಂತಹ ಫಲಿತಾಂಶ ಶಕ್ತಿ ಸಿಗುತ್ತೆ. ಇಂತಹ ನಕ್ಷತ್ರ ದೇವತೆಗಳು ಶುಭವನ್ನು ಉಂಟು ಮಾಡಲಿ, ಮಂಗಲವಾಗಲಿ. ಮತ್ತು ವಿಶೇಷವಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳು. ಜಗನ್ಮಾತೆ ಎಲ್ಲರಿಗೂ ಕೂಡ ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.